ಸುಂದರ ಸಂಜೆಯ ಒಂದು ಕಲಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಟೀಸರ್ ಬಿಡುಗಡೆಯ ಸುಂದರ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಚಿವರಾದ ಕರ್ನಾಟಕ ಸರ್ಕಾರದ ಸಚಿವರಾದ ಸಂತೋಷ್ ಲಾಡ್ ಸಾಹೇಬ್ರವರೇ, ಹಾಗೆ ಚಿತ್ರಕಥೆ ನಿರ್ದೇಶಕರು ಮತ್ತೆ ಪ್ರತಿಯೊಂದು ಅವರೇ ಮಾಡಿದ್ದಾರೆ. ನಮ್ಮ ML ಪ್ರಸನ್ನ ಸರ್ ಅವರೇ, ಒಂದ್ ನಿಮಿಷ ಅನ್ಯತಾ ಭಾವಿಸಬಾರದು. ಹೆಸರಲ್ಲಿ ಸಿಹಿ ಕಹಿ, ಆದ್ರೆ ಬದುಕಿನುದ್ದಕ್ಕೂ ಸಿಹಿ ಹಾಸ್ಯವನ್ನು ತುಂಬಿಕೊಂಡಿರುವಂತಹ ಸಿಹಿ ಕಹಿ ಚಂದ್ರ ಸರ್ ಪ್ರೀತಿಯ ಸ್ವಾಗತವನ್ನು ಕೋರ್ತಿದೆ. ನಮ್ಮೆಲ್ಲರನ್ನು ನಕ್ಕು ನಗಿಸುವ ಸಿಹಿ ಕಹಿ ಚಂದ್ರು ಸರ್ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರೇ, ಇವತ್ತು ಏನು ನಮ್ಮ ನಿರ್ಮಾಪಕರಾದಂಥ ನಮ್ಮ ಆತ್ಮೀಯರಾದ ಶ್ರೀ ರಾಘವೇಂದ್ರ ರೆಡ್ಡಿ ಅವರು ಒಂದು ಉತ್ತಮ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಡ್ತಕ್ಕಂಥ ಅಗತ್ಯ ಇರ್ತಕ್ಕಂಥ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಈ ತಂಡಕ್ಕೆ ನಾನು ಶುಭ ಕೋರ್ತೇನೆ. ನಮಸ್ಕಾರ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ವೆಂಕಟಗೌಡ ಶ್ರಮಜೀವಿ, ಬಹಳಷ್ಟು ಒಂದು ಉತ್ತೇಜದಿಂದ ಯಾವುದೇ ಕೆಲಸ ತಗೊಂಡ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಜನಕ್ಕೆ ತಲುಪೋ ಹಾಗೆ ಮಾಡ್ತಾರೆ. ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ. ಆ ಟೀಸರ್ ನೋಡಿದ್ಮೇಲೆ ವೆಂಕಟಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಮುಂದೆ ಬರ್ತಾ ಇದೆ ಅಂದ್ರೆ ಬಹಳ ಚೆನ್ನಾಗಿ ಮೂಡಿಬರುತ್ತೆ ಅಂತ ನನ್ನ ಒಂದು ಭಾವನೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಭಾವಿಸ್ತಾ ನನ್ನೊಂದೆರಡು ಮಾತು ಮುಗಿಸ್ತೇನೆ. ನಮಸ್ತೆ. ಪುಸ್ತಕ ರಿಲೀಸ್ ಮಾಡೋರೆ ಅಷ್ಟು ಮಾತಾಡ್ತಾರೆ, ಹಾಡು ಬರೆಯೋದು ಇಷ್ಟೇ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾ ಟೈಟ್ಲೇ ಹೇಳ್ತಿದೆ. ಒಂದು ಮಚ್ಚು ಲಾಂಗು ಇದ್ಯಾವುದೂ ಇಲ್ಲದ ಒಂದು ಶಾಲೆ, ಟೀಚರ್, ವಿದ್ಯೆ, ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ. ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು. ಅವರು ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನ ತುಂಬಾ ಅಂದ್ರೆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಬಹಳ ನುರಿತಂತವರು. ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರಿತಂತ ವ್ಯಕ್ತಿ. ಸಿನಿಮಾ ಇದು 2ನೇ ಸಿನಿಮಾ ನಿರ್ದೇಶನ, ಮೂರನೇ ಸಿನಿಮಾ ತುಂಬಾ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ. ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ, ವೆಂಕಟ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ. ನಂಗೆ ವೆಂಕಟ ಗೌಡ್ರಲ್ಲಿ ಏನಂತಂದ್ರೆ, ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ ಅವರು ಸುಮಾರು 106 ಸಿನಿಮಾ ಡಿಸ್ಟ್ರಿಬ್ಯೂಟರ್. ಒಬ್ಬ ಡಿಸ್ಟ್ರಿಬ್ಯೂಟರ್ ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ. ಸರ್ ಪೋಸ್ಟಲ್ ರೆಕ್ಟ ಇರ್ಬೇಕು ಸರ್, ಏನೋ ಇರ್ಬೇಕು ಅಂತ. ಆದ್ರೆ ಇಂಥದ್ದೊಂದು ಜನಪರವಾದ ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸಕ್ತಿಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯ್ತು. ಪ್ರಸನ್ನ ಅವರಿಗೆ ಒಂದು ಬಹಳ ದೊಡ್ಡ ಗೆಲುವು ಸಿಗಲಿ. ವೆಂಕಟೇಗೌಡರಿಗೆ ಇನ್ನಷ್ಟು ಸಿನಿಮಾ, ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಮತ್ತಷ್ಟು ಮಗದಷ್ಟು ಇಂಥ ಸಿನಿಮಾಗಳನ್ನು ಮಾಡುವಂತ ಶಕ್ತಿ ಬರಲಿ ಈ ಸಿನಿಮಾಯಿಂದ ಅಂತ ಹಾರೈಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಪುತ್ರ ಶ್ರೀನಿವಾಸ್ ಅವರು ಎಲ್ಲ ಬಹಳ. ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಬಹಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು. ಅವರು ಸದಾ ಉತ್ಸಾಹಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ. ಅವರಿಗೆ ಹೆಚ್ಚು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ. ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಬಹಳ ತುಂಬಾ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ, ಪುಸ್ತಕದ ಒಂದು ಮೇಳನ. ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ. ಒಟ್ಟು ಈ ಸಿನಿಮಾಗೆ ಬಹಳ ಪ್ಲಸ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು, ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು. ಒಂದು ತಿಂಗಳ ಹಿಂದೆ ಬಂದು, ಸರ್ ಕಥೆಯಲ್ಲಿ ಅಂತ ಹೇಳಿ ಒಂದು ಪಾತ್ರ ಹೇಳಿದ್ರು.
ಸರಿ ಏನು ಅಂದೆ, ಈ ಪಾತ್ರ ಒಬ್ರಿಗೂ ಮಾಡಬೇಕು, ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೈಲಿ ಮಾಡಿಸ್ಬೇಕಲ್ಲ ಅಂತ. ಏನು ಕಲಾವಿದ್ರು ಯಾರಾದ್ರೂ ಅಷ್ಟೇ ಮಾಡ್ತಾರೆ, ಕಲಾವಿದ್ರಲ್ಲ ಸರ್. ಯಾರು ಅಂದೆ, ಸಂತೋಷ್ ಲಾಡ್ ಸರ್ ಅಂತಂದ್ರೆ ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ. ಆದ್ರೆ ಹೆಂಗ್ ಕೇಳೋದು, ಯಾಕಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ, ಬೇರೆ ಬೇರೆ ಸಿನಿಮಾಗಳನ್ನ. ಹೋದ ವರ್ಷ ಕೂಡ ಬಹಳ ದೊಡ್ಡ ಕನ್ನಡದ ಒಂದು ಸಿನಿಮಾಗೆ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು. ಹಾಗೆ ಅಂತವ್ರು ಹೆಂಗೆ ಒಪ್ಕೋತಾರೆ, ಒಂದು ಏನು ದೊಡ್ಡ ಸ್ಟಾರ್ ಇರುವಂತ ಸಿನಿಮಾ ಅಲ್ಲ, ಒಂದು ಮಕ್ಕಳು ಮಾಡಿರುವಂತ ಸಿನಿಮಾ, ಮಗು ಮೇಲೆ ಮತ್ತೆ ಕತೆ ಕನ್ನಡದ ಮೇಲೆ ಇರುವಂತ ಸಿನಿಮಾ, ಹೇಗೆ ಒಪ್ಕೋತಾರೆ ಗೊತ್ತಿಲ್ಲ. ಕೇಳ್ಬಿಡೋಣ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ, ಅದು ಇದು ಅಂತ ಹೇಳಿ ತಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತೇಳಿ ನಿನ್ನೆ ಹೋದ್ವಿ. ಬಹಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ರೆಡ್ಡಿ ಅವರು ಮತ್ತೆ ಪ್ರಸನ್ನ ಅವರು. ಪಟ್ ಅಂತ ಕತೆ ಎಲ್ಲ ಕೇಳಿದ್ರು, ಕೇಳಿ ಹಿಂಗೆ ಏನಾಗ್ಬೇಕೀಗ ಅಂದ್ರು. ಹಿಂಗೆ ಅಂತ ಕೂಡ್ಲೇನೆ ನಾನು ಅಂತಂದ್ರೆ, ಇಲ್ಲ ಸರ್ ನೀವು ಮಾಡಿ ಅಂತ ಇನ್ನೊಂದು 4 ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂದ್ರು. ಹೀಗೆ ಬಹಳ ಸಂತೋಷ ಆಯ್ತು. ಅವರ ಪ್ರೀತಿ, ಇಟ್ಟಿರುವಂತ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ. ಬಹಳ ಖುಷಿ ಆಗ್ತಿದೆ. ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ, ಸಿನಿಮಾದ ವಿಚಾರಗಳನ್ನ ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ಅವ್ರು ಮಾತಾಡ್ತಾರೆ. ಚಂದ್ರು ಸರ್ ತುಂಬಾ ಚೆನ್ನಾಗಿದೆ ಸರ್, ಟೀಸರ್ ನಿಮ್ಮ ಅಭಿನಯ ಮತ್ತೆ ಸರ್ ಕೂದಲಿದ್ದೀರೋ ಗೊತ್ತಾಗಿರೋದು. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ. ಆದ್ಮೇಲೆ ಸಿನಿಮಾದ ಒಂದು ಭಾಗ ಆಗ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಸರ್. ಟೀಸರ್ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು. ಎಸ್ಟರ್ಡೇ ನೈಟ್ ಸರ್ಪ್ರೈಸ್. ಕೆಲವು ಟೈಮ್ ಡೆಸ್ಟಿನಿ ಅಂತಾರಲ್ಲ ಹಂಗೆ, ಅಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈನ್. ಇನ್ನು ಇವರು ಬಂದ್ರು, ನಮ್ಮ ಶಿರಗುಪ್ಪದವ್ರು ಅವರು, ನಮ್ಮ ಬಳ್ಳಾರಿ ಜಿಲ್ಲೆ ಅವರು ಪ್ರೊಡ್ಯೂಸರ್ ಇದ್ದಾರೆ. ನನಗಿನ್ನೇನು ರೆಗ್ಯುಲೇಷನ್ ಬಗ್ಗೆ ಮಾತಾಡೋಕೆ ಆಗಿಲ್ಲ. The concept I liked it. My hero is here only. My hero of the movie. ಕಾನ್ಸೆಪ್ಟ್ ತುಂಬಾ ಲೈಕ್ ಆಯ್ತು ನನಗೆ. ಇದಕ್ಕೆ ಏನು ಈ ಹುಡುಗಿನ ಆಸಕ್ತಿ ಇದೆ, ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ. ಆ ಕಾನ್ಸೆಪ್ಟ್ ನನಗೆ ತುಂಬಾ ಲೈಕ್ ಆಯ್ತು. ಅಂಡ್ ಶೀ ಟೋಲ್ಡ್, ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು DC ಪಾತ್ರ ಮಾಡ್ಬೇಕಂತ ಕರೆದಲ್ಲ, ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತಾನೆ ಗೊತ್ತಿಲ್ಲ, ನೋಡ್ರೆ ನಮ್ಮನ್ನ ಯಾಕೆ ಕರ್ಕಂತೀರ ಅಂದ್ರೆ ಕೂಡ ಇಲ್ಲ ಸರ್ ನೀವು ಬರ್ಬೇಕಂತ ಹೇಳಿದ್ರೆ. ಇನ್ನ ಐ ಆಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್. ನಾನು ಇನ್ನೇ ಹೊತ್ತು ಫಿಲಿಮ್ ನಲ್ಲಿ ಆಕ್ಟಿಂಗ್ ಮಾಡೋದನ್ನಲ್ಲ, ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್. ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವ್ರು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು. ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು, ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಪ್ರಸನ್ನ ಅವರು ನಿನ್ನೆ ನಾನು ಅವ್ರು ಸ್ವಲ್ಪ ತಲೆತಿದ್ದೆ, ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ. ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ. ಸೊ ನೀವಾಗ ನನ್ನ ಪರ್ಮಿಷನ್ ಕೊಟ್ಟರೆ ಐ ಲವ್ ಟು ವರ್ಕ್ ವಿತ್ ಯು. ಸೊ ಚಂದ್ರ ಸರ್ ಇದ್ದಾರೆ. ಸೊ ನೀವೇ ಗಣೇಶನ ಮದುವೆ, ಗೌರಿ ಗಣೇಶ ಅಲ್ಲಿಂದ ನೋಡಿ ನಾವು ಬೆಳೆದವರು. ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ. ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿಗೆ ಅಂತ ಅನಿಸ್ತಾ ಇದೆ, ಬಟ್ ಇನ್ನ ಭಯನೂ ಇದೆ. ಸೊ ಎಲ್ಲಿ ವಿಡ್ರಾ ಆಗುತ್ತೆ, ವಿಡ್ರಾವಲ್ ಸಿಂಪ್ಟಮ್, ಭಯ ಸಿಂಪ್ಟಮ್ ಎಲ್ಲ ಗೊತ್ತಿಲ್ಲ. ಬಟ್ anyway, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಐ ಆಮ್ ಸೋ ಹ್ಯಾಪಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಪ್ರಸನ್ನ ಅವರಿಗೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನು ಇವತ್ತು ಬಂಡವಾಳ ಹಾಕಿದ್ದಾರೆ. ಯಾಕಂದ್ರೆ ಪಿಕ್ಚರ್ ಗೆಲ್ತಕ್ಕಂಥ ತುಂಬಾ ಕಷ್ಟ ಇದೆ. ಓವರ್ ಆಲ್ ಪ್ರಪಂಚದಲ್ಲಿ 8% ಸಕ್ಸಸ್ ರೇಟ್ ಇರೋದು, ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ. ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ, ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಇಲ್ಲಿ ಬಂದಿದ್ದೇನೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಯು ಗಾಟ್ ಅ ಲಾಂಗ್ ವೇ ಟು ಗೋ. ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ. ಕನ್ನಡ ಸಿನಿಮಾನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ ಅನಂತ್ ನಾಗ್ ಅವರು, ನಮ್ಮ ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರ ಪಿಕ್ಚರ್ಗಳನ್ನು ನಾವು ನೋಡಿ, ರವಿಚಂದ್ರನ್ ಅವ್ರ ಪಿಕ್ಚರ್ ನೋಡಿ ಬಂದಿರ್ತಕ್ಕಂಥವ್ರು ನಾವು ಎಲ್ಲ. ಹಂಸಲೇಖ ಇರ್ಬೋದು, ಆಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಗಾಟ್ ಅ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ. ಸೊ ಪುಟ್ಟಣ್ಣ ಕಳಗರ್ ಅಂತ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ. ಹಂಗಾಗಿ ಸೊ ಸ್ಟಿಲ್ ವಿ ಹ್ಯಾವ್ ಗಾಟ್ ಲಾಂಗ್ ವೇ ಟು ಗೋ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಗುರುತಿಸ್ಕೊಂತ ಇದೆ. ಇನ್ನ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳೀಲಿ, ಕನ್ನಡ ಸಿನಿಮಾ ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಶುಭವನ್ನು ಹಾರಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ML ಪ್ರಸನ್ನ, ಭಾರತಿ ಪಿಕ್ಚರ್ ಚಿತ್ರದ ನಿರ್ದೇಶಕ.
ಮೊದಲನೇದಾಗಿ ನನಗೆ ತುಂಬಾ ಸಂತೋಷ ಕೊಟ್ಟಿರ್ತಕ್ಕಂಥ ಆಕ್ಚುಲಿ ಎಮೋಷನಲ್ ಆದಂಥ ಒಂದು ವಿಚಾರವನ್ನು ನಾನು ಹಂಚಿಕೊಳ್ತೀನಿ. ಈ ಕಥೆಯನ್ನ ನಾವು ಅಂದ್ಕೊಂಡು ಸಿನಿಮಾ ಮಾಡಬೇಕು ಅನ್ನುವಂಥ ಕಾಲದಿಂದ ಕೂಡ ನನ್ನ ಮನಸ್ಸಲ್ಲಿ ಒಂದು ಕನಸಿತ್ತು. ಅದರಲ್ಲಿ ಒಂದು ಪಾತ್ರವನ್ನ ಸಂತೋಷ್ ಲಾಡ್ ಸರ್ ಮಾಡಬೇಕು ಅನ್ನುವಂಥದ್ದು. ನಿನ್ನೆ ರಾತ್ರಿ ಈ ಕನಸು ನನಸಾದಂತಹ ಆ ಕ್ಷಣನ ನಾನು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಎಂಜಾಯ್ ಮಾಡಿದೆ ಸರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ತುಂಬಾ ಯಾಕೆಂದ್ರೆ ಅದಕ್ಕೆ ಒಂದೇ ಕಾರಣ ಇದೆ. ನಾನು ನಿಮ್ಮ ಹತ್ರ ಮಾತಾಡುವಾಗ ಅವಾಗ ಹೇಳಿದೆ, ಅದು ಈ ಮುಖ್ಯವಾಗಿ ಈ ಸಿನಿಮಾ ಅದರ ಬಗ್ಗೆ ಹೇಳ್ತೀನಿ. ಇದು ಪ್ರೊಡ್ಯೂಸರ್ ಫಸ್ಟ್ ಡೈಲಾಗ್ ಏನ್ ಹೇಳಿದ್ರು ಅನ್ನೋದು, ಈ ಸಿನಿಮಾದಲ್ಲಿ ಒಂದು ಆಶಯ ಇದೆ, ಅದು ಕನ್ನಡದ ಕಾಳಜಿ ಕೊಟ್ಟಂತಹ ಒಂದು ಆಶಯ, ಅದೊಂದು ಯೋಚನೆ. ಈ ಯೋಜನೆ ಆಗಬೇಕು, ಮತ್ತೆ ಅದು ಈ ತಲೆಮಾರಿನ ಮಕ್ಕಳಲ್ಲಿ ಒಂದು ಕಲಿಯುವ ಮತ್ತು ಕಲಿಸುವ ಕಿಚ್ಚನ್ನ ಹುಟ್ಟು ಹಾಕಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದ ಆಶಯ. ಈ ಆಶಯಕ್ಕೆ ನಮಗೆ ಸಾರ್ವಜನಿಕವಾಗಿ ಹೇಗೆ ಬೆಂಬಲ ಬೇಕೋ ಅದಕ್ಕಿಂತ ಹೆಚ್ಚಾಗಿ ಮತ್ತು ಅದೇ ರೀತಿಯಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಇರುತ್ತೆ ಅನ್ನುವಂಥದ್ದನ್ನ ನಾನು ತರಬೇಕಾಗಿತ್ತು. ಸರ್ಕಾರ ಕೂಡ ಭಾಗಿಯಾದಾಗ, ಯಾಕೆಂದ್ರೆ ಒಂದೇ ಇದರಲ್ಲಿ ಸಿನಿಮಾದಲ್ಲಿ ಕೂಡ ನಾವು ಅದನ್ನ ಹೇಳಿಸಿದೀವಿ, ರಾಜ ಮನಸ್ಸು ಮಾಡದಾಗ್ಲೇನೆ, ಕದಂಬ ರಾಜ ಮನಸ್ಸು ಮಾಡದಾಗ್ಲೇನೆ ಕನ್ನಡಕ್ಕೆ ಲಿಪಿ ಸಿಕ್ಕಿತ್ತು. ಆಡಳಿತ ಭಾಷೆ ಕನ್ನಡ ಆಗ್ಲಿ ಅದು ಉರ್ದು ಆಗ್ಲಿ ಬದಲಾಗಬೇಕು ಅಂತ ರಾಜ ಮನಸ್ಸು ಮಾಡಿದಾಗ್ಲೇನೆ ಆ ಭಾಷೆ ಅಭಿವೃದ್ಧಿ ಹೊಂದಿತ್ತು. ಸೊ ಭಾಷೆ ಬೆಳಿಬೇಕು ಅಂತಂದ್ರೆ ಅದು ಯಾವಾಗ್ಲೂ ರಾಜಾಶ್ರಯದಲ್ಲೇನೆ ಬೆಳೆದಿದೆ. ಸಾಮಾನ್ಯರಲ್ಲಿ ಭಾಷೆ ಬೆಳೆಯೋದು ಬೇರೆ, ಆದ್ರೆ ಒಂದು ಸಂಸ್ಕೃತಿಯ ಭಾಗವಾಗಿ ಭಾಷೆ ಬೆಳಿಬೇಕು ಅಂದ್ರೆ ಅದಕ್ಕೆ ಒಂದು ರಾಜಾಶ್ರಯ ಬೇಕು. ಅಂತಹ ಒಂದು ರಾಜಾಶ್ರಯದ ನಿರೀಕ್ಷೆಯಲ್ಲಿ ನಾವು ಈ ಕಥೆಯನ್ನ ಮುಗಿಸ್ಕೊಂಡು ಇದಕ್ಕೆ ಸೂಕ್ತವಾದಂತಹ ಒಂದು ಪಾತ್ರ, ಒಂದು ವ್ಯವಸ್ಥೆಯಾಗಿ ಯಾರು ಚೆನ್ನಾಗಿ ಕಾಣ್ತಾರೆ, ಯಾರು ಸರಿ ಹೋಗ್ತಾರೆ ಅಂತನ್ನುವಂತಹ ಒಂದು ಆ ಥಾಟ್ ಪ್ರೊಸೆಸ್ ಅಲ್ಲಿ ನಾನು ಸಂತೋಷ್ ಲಾಡ್ ಸರ್ ಅವರನ್ನ ನನ್ನ ಕನಸಿನಲ್ಲಿ ಕಂಡು ಇದು ಮಾಡಿದ್ದು. ಅದನ್ನ ಇವತ್ತು ನಿನ್ನೆ ಅವರು ಒಪ್ಕೊಂಡಿದ್ದು ತುಂಬಾ ಸಂತೋಷ ತಂದಿದೆ. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಸರ್, ತುಂಬಾ ಥ್ಯಾಂಕ್ಸ್. ಈ ಇದಕ್ಕೆ ಕಾರಣವಾದಂತವರು ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರು. ನಾನು ಅಯ್ಯೋ ಇದು ಅದು ಕೆಲವು ಅತ್ಯಮೂಲ್ಯವಾದದ್ದಕ್ಕೆ ಬೆಲೆ ಕಟ್ಟದೇನೆ ಅದನ್ನ ಸುಮ್ಮನೆ ಕೈ ಮುಗಿದು ನೋಡೋದೇ ಚಂದ ಅಂತ ಇರಲಿ. ನಾಗೇಂದ್ರ ಪ್ರಸಾದ್ ಅವರು, ಅವರು ನಮ್ಮ ತುಂಬಾ ಹಳೆಯ ಪರಿಚಯ, ತುಂಬಾ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಆಗಿಂದ ನನ್ನನ್ನು ಅವ್ರು ನೋಡ್ತಿದ್ದಾರೆ, ನಾನು ಅವ್ರನ್ನ ನೋಡ್ತಿದ್ದೀನಿ. ಅವ್ರ ಹತ್ರ ಕೂತು ಸರ್ ಈ ತರದೊಂದು ಕತೆ ಹೀಗೆ, ಇದ್ರದ್ದು ಹಾಡುಗಳು ಕೇಳಿಸ್ದೆ. ಆಕ್ಚುಲಿ ಅವರು ಹಾಡುಗಳ ಬಗ್ಗೆ ಮಾತಾಡೋದಕ್ಕಿತ್ತು, ಅದೊಂದು ಮಿಸ್ ಆಗಿದೆ, ಆಮೇಲೆ ಮಾತಾಡಿಸ್ತೀನಿ. ಅದೇ ಅದರಲ್ಲಿ ಇರುತ್ತೆ. ಅದು ಅವ್ರ ಫಸ್ಟ್ ಹಾಡುಗಳು ಇಂಪ್ರೆಸ್ ಆಯ್ತು. ಎಷ್ಟು ಚೆನ್ನಾಗಿದೆ ಇದ್ರದ್ದು ಸಾಹಿತ್ಯ, ಸಂಗೀತ ಇದೆಲ್ಲವೂ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ಈಗ ಕತೆ ಫಸ್ಟ್ ಕತೆ ಚಿಕ್ಕದಾಗಿ ಹೇಳಿದ್ದೆ, ಆಮೇಲೆ ದೀರ್ಘವಾಗಿ ಹೇಳಿದೆ. ಯಾಕೆ ಅಂದ್ರೆ ಕೇಳಬೇಕಿತ್ತು ಅವ್ರನ್ನ. ನನಗೆ ನಾಗೇಂದ್ರ ಪ್ರಸಾದ್ ಸರ್ಗೆ ಮತ್ತು ಸಂತೋಷ್ ಲಾಡ್ ಸರ್ಗೆ ಇರುವಂತಹ ಬಾಂಧವ್ಯ ಅದರದ್ದು ಚೆನ್ನಾಗಿ ಪರಿಚಯ ಇತ್ತು 1 ವರ್ಷದಿಂದ. ಸೊ ಇವ್ರನ್ನ ಕೇಳೋದಕ್ಕೆ ಅವರೇ ಸರಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿತ್ತು. ಮೊದಲು ಅವ್ರನ್ನ ಒಪ್ಸೋದೇ ದೊಡ್ಡ ಕಷ್ಟ. ಅದು ಅವ್ರು ಯಾರ ಹತ್ರನೂ ಏನು ಕೇಳ್ಕೊಂಡು ಹೋದವರಲ್ಲ, ಅವ್ರ ಸ್ವಂತಕ್ಕೆ ಕೂಡ ಅವರು ಯಾವತ್ತೂ ಬಂದವರಲ್ಲ. ಬಟ್ 1 ತಿಂಗಳು ಅವ್ರಿಗೆ ಕಾನ್ಸೆಪ್ಟ್ ಕೇಳಿದ್ರು. ನಿನ್ನೆ ಅದನ್ನೇ ಹೇಳ್ತಾ ಇದ್ರು ಅವರು, ಇಟ್ ಮೈಟ್ ನಾಟ್ ಬಿ ಯೂನಿವರ್ಸಲ್ ಬಟ್ ಇಟ್ ಈಸ್ ಯೂನಿಕ್ ಅಂತ. ಅದೊಂದು ಮಾತು ನಿನ್ನೆ ಅವ್ರಿಗೂ ಕೂಡ ಸಾರ್ಗೂ ಕೂಡ ತಾಗ್ತದ್ದು. ಅದಕ್ಕೆ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟರು ಅಂತ ನಾವು ಭಾವಿಸ್ತೀವಿ. ಅವರು ಆ ಯೂನಿಕ್ ಕಾನ್ಸೆಪ್ಟ್ ಅನ್ನ ಇಷ್ಟಪಟ್ಟು ಇದನ್ನ ಅವರು ಮಾಡದೆ ಇನ್ಯಾರು ಮಾಡಬೇಕು, ಇಲ್ಲ ನಾನು ಮಾತಾಡ್ತೀನಿ, ಕೇಳಿ ನೋಡ್ತೀನಿ, ಒಪ್ಕೊಂಡ್ರೆ ಅದೃಷ್ಟ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ನಿನ್ನೆ ಒಪ್ಪಿಸ್ಕೊಂಡ್ರು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನಾವು ತುಂಬಾ ಸಲ ನಮ್ಮ ಬಾಂಧವ್ಯದಲ್ಲಿ ಏನೇನೋ ಕನಸುಗಳು ಕಂಡಿದ್ವಿ, ಅದು ಯಾವುದು ಕೈಗೊಂಡಿಲ್ಲ. ಬಟ್ ಇದು ಮಾತ್ರ ನನಗೆ ತುಂಬಾನೇ ಸಂತೋಷ, ಸಂಭ್ರಮ ಕೊಟ್ಟಿದೆ. ನಾನು ನಿಮಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದು ನಿನ್ನೆಯ ಎಕ್ಸೈಟ್ಮೆಂಟಿನ ಫಲ. ಈಗ ನಾನು ಚಿಕ್ಕದಾಗಿ, ನಾನು ಜಾಸ್ತಿ ಟೈಮ್ ತಗೊಂಡ್ರೆ ಉಳಿದವರು ಕಷ್ಟ ಆಗುತ್ತೆ, ಆಮೇಲೆ ಸಾಗು ಲೇಟ್ ಆದ್ರೆ ಯಾಕೆ ಅಂತ ಬೇಗನೆ ಮುಗಿಸ್ಬಿಡ್ತೀನಿ. ಈ ಕಥೆಯಲ್ಲಿ ನೀವು ನೋಡಿದ ಹಾಗೆ ಇದು 2ನೇ ಲೈನ್ನಲ್ಲಿ ಇರ್ತಕ್ಕಂಥ ಕತೆ. ಭಾರತಿ ಅನ್ನುವಂತಹ 7ನೇ ತರಗತಿ ಓದುವ ಹುಡುಗಿ
ಭಾರತಿ ಟೀಚರ್ ಆಗಿ ಹೇಗೆ ಬದಲಾಗ್ತಾಳೆ ಅನ್ನೋದಷ್ಟೇ ಕಥೆ. ಅಲ್ಲಿ ಈಕೆಗೆ ಒಂದು ಕನಸಿರುತ್ತೆ, ಒಂದು ಆಶಯ ಇರುತ್ತೆ. ಏನಪ್ಪಾ ಅಂದ್ರೆ ಅದೆಲ್ಲೂ ಹೇಳೇ ಬಿಡ್ತೀನಿ, ಏನು ತೊಂದರೆ ಇಲ್ಲ. ತನ್ನ ಊರಿನ ಪ್ರತಿಯೊಬ್ಬರೂ ಕೂಡ ಕನ್ನಡ ಓದೋದು ಬರೆಯೋದು ಕಲಿಬೇಕು. ನಾನು ಅಂತಹ ಒಂದು ಕನಸನ್ನ ಬಿತ್ತಿದ ಪಾತ್ರ ಅವರ ಮೇಷ್ಟ್ರಾಗಿ ಇದಕ್ಕೆ ಸಿಹಿ ಕೈ ಚಂದ್ರು ಅವರು ಜೀವ ತುಂಬಿದ್ದಾರೆ. ಈಕೆ ಕೂಡ ಮಹಾನ್ ಪ್ರತಿಭಾವಂತೆ, ಅದನ್ನ ನಾವು ಮರೆಯೋ ಹಾಗೆ ಇಲ್ಲ. ಅವಳ ಪ್ರತಿಭೆಯನ್ನ ಬಹುಶಃ 80% ಬಳಸ್ಕೊಂಡಿದ್ದಾಳೆ. ಇನ್ನೊಂದು 20% ಸ್ವಲ್ಪ ಕಷ್ಟ ಆಯ್ತು. ಯಾಕೆ ಕಷ್ಟ ಆಯ್ತು ಅಂತ ಆಮೇಲೆ ಹೇಳೋಣ. ಸೊ ಈ ತರದ ಒಂದು ಕಾನ್ಸೆಪ್ಟ್, ಅವಳು ಆ ಕನಸನ್ನ ಸಾಧಿಸ್ಕೊಳ್ಳೋ ಹಾದಿನಲ್ಲಿ ಅನುಭವಿಸುವಂತ ಸಂತೋಷ, ನೋವು, ಆ ಉತ್ಸಾಹ, ಪ್ರಯತ್ನ, ಇದೆಲ್ಲದರ ಮಧ್ಯೆ ಆಕೆಗೆ ಒಂದು ದಾರಿ ಕಾಣ್ತದೆ. ವ್ಯವಸ್ಥೆಯನ್ನ ನಾನು ಬಳಸ್ಕೊಂಡ್ರೆ ಇದು ಸಾಧ್ಯ, ಈ ಕನಸು ಅನ್ನುವಂಥದ್ದು. ಅದಕ್ಕೆ ಅವಳು ಹೇಗೆ ಯೋಚನೆ ಮಾಡ್ತಾಳೆ, ಅದಕ್ಕೆ ಹೇಗೆ ಒಬ್ಬ DC ಆಗಿ ಬಂದಂತವ್ರು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಇಷ್ಟೆಲ್ಲ ಅವ್ರು ಮಾಡಿದ್ರೂ ಕೂಡ ಇಷ್ಟು ಜೊತೆನಲ್ಲಿ ಸಶಕ್ತವಾಗಿ ರಾಜಕೀಯ ಶಕ್ತಿ ಆಗ್ಲಿ, ಇದು ಸತ್ಯ, ಇದು ಸರ್ಕಾರದ ವ್ಯವಸ್ಥೆ ಆಗಲಿ, ರಾಜಕೀಯ ಶಕ್ತಿ ಆಗಲಿ, ಜೊತೆಯಾಗಿ ನಿಂತರೂ ಕೂಡ ಕೆಲವು ಯೋಜನೆಗಳು ಜಾರಿಗೊಳಿಸೋದಕ್ಕೆ ಕಷ್ಟ ಆಗ್ತವೆ. ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ಸಂಕುಚಿತ ಮನೋಭಾವದ ವ್ಯಕ್ತಿಗಳ ಪ್ರವೇಶದಿಂದ ಅದಕ್ಕೆ ಕಾನೂನಾತ್ಮಕವಾದಂತಹ, ಸಂವಿಧಾನಾತ್ಮಕವಾದಂತಹ ಸಮಸ್ಯೆಗಳನ್ನು ಅವರು ತಂದೊಡ್ಡೋದ್ರಿಂದ ಈ ದೃಷ್ಟಿಯಲ್ಲಿ ನಾವು ಆ ಕಥೆಯನ್ನ ಮುಂದುವರಿಸಿಕೊಂಡು ಏನೇ ಮಾಡಿದ್ರು ಈ ಉದ್ದೇಶ ಸೋಲುತ್ತೆ ಅಂತ ಅನ್ನುವಾಗ ಮತ್ತೆ ಅಲ್ಲಿ ಮಾನವೀಯತೆ ಚಿಗುರಿ ಹೇಗೆ ಆಕೆಗೆ ಗೆಲುವು ಕಾಣುತ್ತೆ ಅನ್ನುವಂತಹ ಒಂದು ಕಥೆಯನ್ನ ನಾವು ಮಾಡಿದ್ದೀವಿ. ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಿದೆ. ಯಾಕೆಂದ್ರೆ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಇದೆ. ಪ್ರತಿಯೊಂದು ಫ್ರೇಮ್ಗೂ ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ. ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಪ್ರಸನ್ನ ಅವ್ರನ್ನ ಬಹಳ ವರ್ಷಗಳಿಂದ ನೋಡಿದ್ದೀನಿ ನಾನು. ಅವರು ಎಷ್ಟು ಶ್ರಮಜೀವಿ, ಎಷ್ಟು ಕಷ್ಟಪಡ್ತಿದ್ರು, ಯಾವುದೇ ಕೆಲಸ ತಗೊಂಡು ಎಷ್ಟು 100% ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ. ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕಥೆ, ಕಥೆ, ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ. ಆಗ್ಲಿಂದ ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು. ಈ ಚಿತ್ರದ ಬಗ್ಗೆ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು. ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು, ಯಾವ್ಯಾವ ಬಣ್ಣಗಳು ಸೇರ್ಬೇಕು ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರ್ ಬಹಳ ಬ್ಯೂಟಿಫುಲ್ ಆಗಿ, ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಆ ಕನಸು ಎಲ್ಲರೂ ನೋಡಿ ಅದನ್ನು ಮೆಚ್ಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವರಿಗೆ ಯಶಸ್ಸು ಸಿಗಲೇಬೇಕು. ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ, ಅವರಲ್ಲಿ ಇರ್ತಕ್ಕಂಥ ಡೆಡಿಕೇಶನ್ನು, ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ನಾನು ಈ ಚಿತ್ರದಲ್ಲಿ ಮೇಷ್ಟ್ರ ಪಾತ್ರ ಮಾಡಿದ್ದೀನಿ. ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡಿಗೆ ಎರಡೇ ತಲೆಗೆ ಬರೋದು. ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ. ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು ಪಾತ್ರ ಮಾಡೋದು. ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದರಿಗೆ ಸಿಗೋದು ಭಾಳ ವಿರಳ. ನಾನೊಂದು 500 ಸಿನಿಮಾ ಮಾಡಿದ್ದೀನಿ. ಬಹುಶಃ ಒಂದು 3 ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಿ ಅಷ್ಟೇ. ಮಿಕ್ಕಿದೆಲ್ಲ ಕಾಮಿಡಿ, ಆ ಥರದ್ದೇ ರೋಲ್ಗಳು. ಸೊ ಅದನ್ನು ಬಿಟ್ಟು ಇವನು ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು, ತಂತ್ರಜ್ಞರು, ಅವ್ರ ಇನ್ವಾಲ್ವ್ಮೆಂಟು, ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿದ್ರು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿ ಆಯಿತು. ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು. ಐ ವಿಶ್ ಟೀಮ್ ಭಾರತಿ ಟೀಚರ್ಸ್ ಆಲ್ ದಿ ಬೆಸ್ಟ್. ಈಗ ಟೀಸರ್ ಲಾಂಚ್ ಆಗಿದೆ, ತುಂಬ ಚೆನ್ನಾಗಿದೆ ಟೀಸರು. ಸಿನಿಮಾನು ಅದ್ಭುತವಾಗಿ ನೋಡಿ ಬಂದಿದೆ, ಅದರಲ್ಲೇನು ಅನುಮಾನವೇ ಇಲ್ಲ. ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು. ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು. ಅದರಲ್ಲೂ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ. ಇವಳ ಕೆಪಾಸಿಟಿಯನ್ನು ಸಖತ್ತಾಗಿ ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ. ಈ ಚಿತ್ರದಿಂದ ಬಹಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ. ಅದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಡೆಫಿನೆಟ್ ಆಗಿ ಇವಳಿಗೆ ಸಿಗತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಐ ವಿಶ್ ಆಲ್ ದಿ ಬೆಸ್ಟ್.
ನಮ್ಮ ಹಳ್ಳಿಕಟ್ಟಿ ಅವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹಿಂಗೆ ಇರಬೇಕು, ಇದೇ ಥರ ಲೈಟಿಂಗ್ ಇರಬೇಕು, ಇದೇ ಥರ ಎಫೆಕ್ಟ್ ಇರಬೇಕು, ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಶಾರ್ಟನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ. ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಪ್ರತಿಯೊಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಅಂತ ಅದ್ಭುತವಾದ ಕೆಲಸವನ್ನು ಹಳ್ಳಿಕಟ್ಟಿ ಅವರು ಮಾಡಿದ್ದಾರೆ. ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ, ಅವರ ಡೈಲಾಗ್ಗಳು ಅದ್ಭುತ, ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ. ಒಂಥರ ಹಾಡು ಕೇಳಿದಾಗಿಂದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಗ್ತಾ ಇರುವಂಥ ಒಂದು ಫೀಲ್ ಸಿಗುತ್ತೆ ಅಂತ ಅದ್ಭುತವಾದಂಥ ಹಾಡುಗಳನ್ನ ಮಾಡಿದ್ದಾರೆ. ನಾನು 65ನೇ ವರ್ಷಕ್ಕೆ ಸಿನಿಮಾಕ್ಕೆ ಬಂದೆ. ಈಗ 77 ವರ್ಷ. ನಮ್ಮ ವೆಂಕಟಗೌಡರು ಒಂದು ಸಿನಿಮಾದಲ್ಲಿ ವಿಲನ್ ಕೊಟ್ಟರು. ವಿಲನ್ ಮಾಡ್ತಾ ಇದ್ದಂಗೆ ಒಂದು ದಿವಸ ರಜಪಾಣ ಅಂತ ಬಂದ್ಬಿಟ್ಟು ಈಗ ಮೈಕ್ ಸ್ವಲ್ಪ ಹತ್ರ ಹಿಡಿಬೋದಾ? ಭಾರತಿ ಟೀಚರ್ 7ನೇ ತರಗತಿ ಇತ್ತು ಒಂದು ಸಿನಿಮಾ. ಅದರಲ್ಲಿ ಒಂದು ಪಾತ್ರ ಇದೆ, ಅಜ್ಜಯ್ಯನ ರೋಲು. ಏನಪ್ಪ 77 ವರ್ಷ ಆಯಿತು ಅಜ್ಜಯ್, ಅದನ್ನು ಯಾವುದಾದ್ರೂ ಕೊಟ್ಟು ಮಾಡ್ತೀನಿ. ಚಂದ್ರು ನಾನು ತುಂಬ ವರ್ಷದ ಗೆಳೆಯರು, ಅಂದರೆ ಸುಮಾರು 45-50 ವರ್ಷದ ಗೆಳೆಯರು. ಏನಂತಂದರೆ ಕಪ್ಪಣ್ಣ ಚಿಕ್ಕವೀರ ರಾಜೇಂದ್ರ ಅಂತ ಒಂದು ನಾಟಕ ಮಾಡ್ತಾ ಇದ್ದರು ಕನ್ನಡ ಕಲ್ಚರ್ಗೆ, ಸುಮಾರು 80ರ ಇಸ್ವಿಲಿಲ್ಲ. ಆವಾಗ ನಾವು ಗೆಳೆಯರು. ಅವಾಗ ನಾನು ಜೊತೆ ಇರ್ತಿದ್ದೋ, ಅದು ಬಿಟ್ಟಾದ್ಮೇಲೆ ಈ ಸಿನಿಮಾದಲ್ಲಿ ನಾವಿಬ್ರು ಜೋಡಿ ಆದಿತ್ತು. ಅದ್ಭುತ. ಮತ್ತೆ ಪ್ರಸನ್ನ ಬಾ ನೋಡಿದ್ನಲ್ಲ, ಪುಣ್ಯಾತ್ಮ ನಿದ್ದೆ ಮಾಡ್ತಿದ್ರು, ಯಾವಾಗಲೂ ರಾತ್ರಿ ಎಲ್ಲ ಎತ್ತಿರೋರು, ಬೆಳಿಗ್ಗೆ ಏನು ಆಕ್ಟಿವ್ ಆಗೇ ಇರೋರು, ಯಾವಾಗ ನೋಡಿದ್ರು 24 ಗಂಟೆನೂ ಒಂದೇ ಥರ ಇರೋರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಸಿನಿಮಾದಲ್ಲಿ ಅಜ್ಜಯ್ಯ ಅಂತ ಒಂದು ರೋಲ್ ಮಾಡಿದ್ದೇನೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ನೀವುಗಳೆಲ್ಲ ಅದನ್ನು ಪ್ರಮೋಟ್ ಮಾಡಬೇಕು. ಕನ್ನಡ ಜನರು ಅದನ್ನು ತಲುಪುವ ಹಾಗೆ ನೀವುಗಳೆಲ್ಲ ಸಹಕಾರ ಕೊಡಬೇಕು. ಇಲ್ಲಿ ನೆರೆದಿರುವಂಥ ಎಲ್ಲ ಪತ್ರಕರ್ತರ ಮಿತ್ರರಿಗೂ, ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ. ಸೊ ಪೊಲೀಸರು ನಾನು ತುಂಬ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿದೆ. ಬಟ್ ನಾನು ಮಾಡೋ ಒಂದು 95-96 ಸಿನಿಮಾದಲ್ಲಿ ಇದು 24ನೇ ಸಿನಿಮಾ ನಾನು ಪೊಲೀಸ್ ಆಗಿ. ಇದ್ರ ಬಗ್ಗೆ ಚಂದ್ರ ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಇದೆಲ್ಲ ಏನಿಲ್ಲ ಕೂಡ ನಂಬೋದು ಅಂತ ಅಂದು ಇರೋದು. ಬಟ್ ನಾನು ಈ ರೋಲ್ ಯಾಕೆ ಮಾಡಿದೆ ಅಂದರೆ, ನನಗೆ ಪೊಲೀಸ್ ರೋಲು ಹೊಸದು ಅಥವಾ ಕಲಾವಿದ ಅಂದಮೇಲೆ ಡೈರೆಕ್ಟ್ ಏನು ಕೊಡ್ತಾರೆ ಅದು ಮಾಡಲೇಬೇಕು ನಾವು. ಬಟ್ ನನಗೆ ಅನಿಸಿದ್ದು ಓವರಾಲ್ ಕತೆ, ಪ್ರಸನ್ನ ಸರ್ ಮಾಡಿದ್ದಂಥ ಒಂದು ಲೈನ್ ಏನಿದೆ, ನನಗೆ ಯಾವಾಗಲೂ ನಾನೀಗ ಕೂತಾಗಲೂ ಅದೇ ಯೋಚನೆ ಮಾಡ್ತಾ ಇದ್ದೆ. ಭಾರತಿ ಟೀಚರ್ 7ನೇ ತರಗತಿ ಅಂತಿದ್ದೀರಾ, ಈ ಭಾರತೀಯ ಅನ್ನೋ ಬದಲು ಭಾರತ ಅರ್ಥ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ. ಇಲ್ಲಾಂದ್ರೆ ನಾವು ಇಷ್ಟು ಹಿಂದಿರೋದ ಕಾರಣನೇ ಓದಿದ್ರು ದಡ್ಡರಾಗಿದ್ವಿ. ಕೆಲವರು ದಡ್ಡರಾಗಿ ದಡ್ಡ ಅಂದ್ರೆ ಓದಿರಲ್ಲ, ಬಟ್ ತುಂಬಾ ಬುದ್ಧಿವಂತರಾಗಿರ್ತಾರೆ. ಕಾಮನ್ ಸೆನ್ಸ್ ಇಲ್ಲ ನಮ್ಮ ದೇಶದಲ್ಲಿ ತುಂಬ ಜನಕ್ಕೆ. ಸೊ ನನ್ಗೆ ಓವರಾಲ್ ಕತೆ, ಆ ಹುಡುಗಿ ತಗೊಳ್ಳೋ ಮೋಟೋ, ಭಾಷೆ ಮೇಲಿನ ಪ್ರೇಮ, ಆ ಸರ್ ಸೈಕೆ ಚಂದ್ರ ಸರ್ ಇದ್ದಿದ್ದು ಆ ಪಾತ್ರಕ್ಕೆ ಇದ್ದಿದ್ದನ್ನ ಭಾರತಿ ಮುಂದುವರಿಸ್ತಾಳೆ. ಅಲ್ಲಿ ನಾವೊಂದು ಪಾತ್ರ ಆಗ್ತೀವಿ. ಬಟ್ ಯಾವ ಕಥೆಯಲ್ಲಿ ಪಾತ್ರ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನನಗೆ ಈ ಸಿನಿಮಾ ನಾನು ಪ್ರಸನ್ನ ಸರ್ ಹೇಳಿದ ತಕ್ಷಣ ಮಾಡಿದೆ. ಅಂದರೆ ನಾವು ಪ್ರಸನ್ನ ಸರ್ ನಾನು ಫೇಸ್ಬುಕ್ ಫ್ರೆಂಡ್ಸು. ನಾನು ಸುಮ್ಮನೆ ನಂದೇನು ಸರ್ ಪಾತ್ರ ಅಂತ ಸುಮ್ಮನೆ ಪಿಂಗ್ ಮಾಡಿದ್ದು ನಾನು ಅಷ್ಟೇ. ಸರ್ ನೀವು ಇರ್ತೀರಾ ಅಂದ್ರೆ ಗ್ಯಾರಂಟಿ ಅಂತ ಹೇಳಿ ಆಮೇಲೆ ವೆಂಕಟೇಶ್ ಸರ್ ಪರಿಚಯ ಆದರು. ಇವರಿಬ್ರು ಬಿಟ್ಟರೆ ಇಡೀ ಟೀಮಲ್ಲಿ ಯಾರು ಪರಿಚಯ ಇಲ್ಲ. ಚಂದ್ರು ಸರ್ ಪರಿಚಯ ಇದ್ರು, ಬಟ್ ಚಂದ್ರು ಸಾರೇ ಆ್ಯಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಟೀಮಿಗೆ ಹೋದ್ಮೇಲೆ ಇಡೀ ಟೀಮ್ ಸೂಪರ್ ಆಗಿತ್ತು. ಹಳ್ಳಿಕಟ್ಟಿ ಸರ್ ಎಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಕೊನೆಗೆ ನಂಜಪ್ಪ ಸರ್ ಸಿಕ್ತವ್ರು. ಇವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ಬಟ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ಈ ಸರಿನೇ ಇದ್ರಲ್ಲಿ ಮಾಡಿ ಹಾಯಗ್ರೀವದಲ್ಲಿ ಮಾಡಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿರೋ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ರಿಗೂ ನಮಸ್ಕಾರ. ಫಸ್ಟ್ ಹೇಳ್ಬೇಕು ಅಂದ್ರೆ ರಾಘವೇಂದ್ರ ರೆಡ್ಡಿ ಸರ್ಗೆ, ಯಾಕಂದ್ರೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಸೆಕೆಂಡ್ ಹೇಳ್ಬೇಕಂದ್ರೆ ನಮ್ಮ ಪ್ರಸನ್ನ ಸರ್, ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಂದು ಸೀನಲ್ಲಿ ಆಗಿರ್ಬೋದು, ಈ ತರ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
ಹಾಗೆ ರಾಜ್ ಸರ್ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಿ.ಕೈ ಚಂದ್ರು ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು, ದಿವ್ಯಾಕ ಆಗಿರ್ಬೋದು, ಅಶ್ವಿನ್ ಸರ್ ಆಗಿರ್ಬೋದು, ರೋಹಿತ್ ಅಣ್ಣ ಆಗಿರ್ಬೋದು, ಅಜಯ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು. ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ, ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ. ನಂಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಮ್ಮ ಹಳ್ಳಿ ಕಟ್ಟಿ ಸರ್ ಬಗ್ಗೆ ಬಿಟ್ಟು ಇಲ್ಲ, ನಮ್ಮ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳಿದೆ ಸರ್, ಹೇಳಿ. ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಿದ್ರು ಕೇಳ್ತಿದ್ದಾರೆ. ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾನು ಮೊದಲನೇ ಗುರು ಅಮ್ಮ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ. ನಾನು ಇಲ್ಲಿವರೆಗೂ ನಾನು ಫಸ್ಟ್ ಆಕ್ಟಿಂಗ್ ಅಥವಾ ಡ್ಯಾನ್ಸ್ ಏನೇ ಹೇಳ್ಕೊಟ್ಟಿರ್ಬೋದು ಅದು ನಾನು ಅಮ್ಮನಿಂದಾನೇ ಕಲ್ತಿದ್ದು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಅವ್ರು ಮೊದಲನೇ ಕಾರಣ ನಮ್ಮಮ್ಮ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದು. ಈಗ 7th ಓದ್ತಾ ಇದ್ದೀನಿ, ತಿರುಮಲ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಾಂಬಿನೇಷನ್ಸ್ ಇದೆ ನನಗೆ, ಯಾಕಂದ್ರೆ ಇದು ಫಸ್ಟ್ ಮೂವಿ ಆಗಿರ್ಬೋದು, ಆದರೆ ಸೀರಿಯಲ್ಸ್ ಚಿಕ್ಕವಳಿಂದ ಮಾಡಿದ್ದೀನಿ. ನನ್ನ ಕನಸು, ಜೋಡಿಯಕ್ಕೆ, ಅಮೃತವರ್ಷಿಣಿ, ಇನ್ನೂ ಎಷ್ಟೊಂದು ಮಾಡಿದ್ದೀನಿ. ಇವಾಗ ರೀಸೆಂಟ್ ಆಗಿ ಉದೋದೋಷಿ ರೇಣುಕಾ ಯಲ್ಲಮ್ಮದಲ್ಲಿ ರೇಣುಕೆ ಪಾತ್ರ ಆಗಿ 450 ಎಪಿಸೋಡ್ಸ್ ಮಾಡಿದೆ. ಸೊ ನಾನು ಇವಾಗ ಭಾರತಿ ಟೀಚರ್ ಅಂದ್ರೆ ಭಾರತಿಯಾಗಿ ಮಾಡ್ತಾ ಇದ್ದೀನಿ. ನಾನು ಯಶಿಕಾ ಆಗಿದ್ದು ನನ್ನನ್ನ ಭಾರತಿ ಟೀಚರ್ ಆಗಿ ಒಂದೊಳ್ಳೆ ಚಿತ್ರ ಒಂದೊಳ್ಳೆ ಚಿತ್ರ ಮಾಡಕ್ಕೆ ತುಂಬಾ ಎಲ್ಲ ನಿಮ್ ಪ್ರೋತ್ಸಾಹ ಎಲ್ಲ ಬೇಕು. ಇದು ಒಳ್ಳೆ ಸಿನಿಮಾ ಆಗಿ ತುಂಬಾ ದೊಡ್ಡದಾಗಿ ಬೆಳೀಲಿ ಅಂತ ನನ್ನ ಆಸೆ. ಸೊ ಏನೋ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪಾಪ ಸರ್ ಮೈಕ್ ಹೀಗೆ ಹಿಡಿಬೋದಾ? ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಬಂದಿದ್ದಕ್ಕೆ. ಆಮೇಲೆ ಭಾರತೀಯ ಚಲನಚಿತ್ರದ್ದು ಡೈರೆಕ್ಟರ್ ಹೇಳಿದ್ದಾರೆ, ಸಂತೋಷ್ ಲಾಡ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳಲ್ಲ. ಸೊ ನೀವು ಏನು ಬರೀಬೇಕು ಸರ್, ನಮ್ಮ ಸಿನಿಮಾದ ಬಗ್ಗೆ ಬರೆದ್ಬಿಟ್ಟು ಜನಗಳಿಗೆ ತಲುಪಿಸಿ. ಸೊ ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ರು ಕೂಡ, ಬಟ್ ಇದರಲ್ಲಿ ವೆಂಕಟರವರು, ನಮ್ಮ ಪ್ರಸನ್ನ ಸರ್ ಏನಿದ್ದಾರೆ ಅವರಿಬ್ಬರ ಮೇಲೆ ಭಾರ ಹಾಕಿ ಇಡೀ ಸಿನಿಮಾನ ಬಿಟ್ಟಿದ್ದೀವಿ. ಸೊ ಅವ್ರು ಏನು ಚಲನಚಿತ್ರ ಮಾಡಿದ್ದಾರೆ, ಇವತ್ತು ನಾನು ಟೀಸರ್ ನೋಡಿದ್ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ, ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ. ಮಧ್ಯದಲ್ಲಿ ನಾನು 1-2 ದಿನ ಶೂಟಿಂಗಿಗೆ ಮಾತ್ರ ಹೋಗಿರ್ಬೋದು. ಅವ್ರಿಗೆ ಏನು ಬೇಕು ಅದನ್ನೆಲ್ಲವೂ ಒದಗಿಸಿದ್ದೀವಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳ್ಬೇಕು ಸರ್. ಏನು ಟೀಸರ್ ನೋಡಿದ್ದೀರಾ ಅದಕ್ಕೆ ಬೆಲೆ ಅಥವಾ ಬೇರೆ ಏನಾದರೂ ಕೇಳೋದು ನೋಡಿ ಕೇಳ್ತೀವಿ ಸರ್. ಒಂದು ಮಾತು ಹೇಳಬೇಕು ನಿರ್ಮಾಪಕರ ಬಗ್ಗೆ. ಅವರು ಕತೆ ಕೇಳಿದಾಗ ಒಂದೇ ಮಾತು ಹೇಳಿದರು, ಈ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅಲ್ಲ, ಆದರೆ ನೀವು ಹೇಳ್ತಾ ಇರೋ ಬಜೆಟ್ ಕಮರ್ಷಿಯಲ್ ಬಜೆಟ್. ಇದನ್ನು ಹಾಕೋದಕ್ಕೆ ₹1 ಬರಲ್ಲ ಅನ್ನುವಂತಹ ಆ ನಂಬಿಕೆ ಇಟ್ಕೊಂಡೇನೆ ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ. ಯಾಕೆ ಅಂದರೆ ನನಗೆ ಆ ಲೈನ್ ಇಷ್ಟ ಆಯಿತು. ಕನ್ನಡದ ಮೇಲಿನ ಕಾಳಜಿಯ ಕತೆ ಇದೆಯಲ್ಲ, ಏನೋ ಸೇವೆ ಮಾಡಬೇಕು, ಕನ್ನಡದ ಸೇವೆ ಅಂತ ನಮ್ಗೆ ಅನ್ನಿಸ್ತಿರ್ತದೆ. ಅದಕ್ಕೆ ಯಾರ್ಯಾರು ಏನೇನೋ ಪ್ರಯತ್ನಗಳು ಮಾಡ್ತಿರ್ತಾರೆ, ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿರೋದು ಇದ್ರ ಮೂಲಕ ನಾನು ನನ್ನ ಕನ್ನಡ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಈ ಕಾರಣಕ್ಕೆ ನಾನು ತುಂಬಾ ಪ್ರೀತಿಯಿಂದ ಅವರಿಗೆ ಗೌರವದಿಂದ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ಆ ಕನ್ನಡದ ಕಾಳಜಿಯನ್ನ ನಾನು ಸಿನಿಮಾ ಮಾಡ್ತೀನಿ, ದುಡ್ಡು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಮಟ್ಟದ ಹೆಮ್ಮೆಯಿಂದ ಹೇಳಿದ್ರಲ್ಲ, ಇಂತಹ ಹೆಮ್ಮೆಯವರು ನಮಗೆ ಬೇಕಿದೆ. ಧನ್ಯವಾದಗಳು ಸರ್, ತುಂಬಾ ಥ್ಯಾಂಕ್ಸ್. ಸಿನಿಮಾ ನಿರ್ಮಾಣ ಆಗೋದಕ್ಕೆ ಅವ್ರ ಜೊತೆಗೆ ಅಷ್ಟೇ ಸಮರ್ಥವಾಗಿ ನನಗೆ ಸಹಾಯ ಮಾಡಿದಂಥವ್ರು ವೆಂಕಟಗೌಡ. ಅವ್ರ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಅದೊಂದು ನಮ್ಮ ಅವರ ಕಚ್ಚಾಟ, ಹೊಡೆದಾಟ, ಪ್ರೀತಿಯಿಂದ ಏನೇನೋ ಒಂದಿಷ್ಟಿದೆ. ತುಂಬಾ ಅದು ಹೇಳಂಗಿಲ್ಲ. ಬಹುಶಃ ಈ ಸಿನಿಮಾ ಚೆನ್ನಾಗಿ ಬಂದ್ರು ಅದಕ್ಕೆ ಅವರೇ ಕಾರಣ, ಚೆನ್ನಾಗಿ ಬರಲಿಲ್ಲ ಅಂದ್ರು ಅದಕ್ಕೆ ಅವರೇ ಕಾರಣ, ಯಶಸ್ಸಾದ್ರೂ ಅವರೇ ಕಾರಣ, ತೊಂದರೆ ಆದ್ರೂ ಅವರೇ ಕಾರಣ. ಸೊ ಹಾಗಾಗಿ ಅವ್ರಿಗೆ ಜವಾಬ್ದಾರಿ ಹಾಕ್ತಿರ್ತೀನಿ. ಅವ್ರ ತರನೇ ಅದಾದ್ಮೇಲೆ ನನಗೆ ಇನ್ನೊಂದು
ತುಂಬಾ ದೊಡ್ಡ ಸಹಾಯ ಸಿಕ್ಕಿದ್ದಪ್ಪ ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಎಲ್ಲಿ ಎಳ್ಳಿಕಟ್ಟಿಯವರಿಂದ. ಸಿನಿಮಾಗೆ ಸ್ಟಾರ್ಟಿಂಗು ಒಂಥರ ನಮಗೆ ಮೈ ನಡುಕ ಹುಟ್ಟಿಸುವಂತಹ ರೀತಿಯಲ್ಲಿ ಅವರ ಪ್ರವೇಶ ಇತ್ತು. ಅದನ್ನು ಕೂಡ ನಾನು ನೆನೆಸ್ಕೊಳ್ತೀನಿ. ಅದೊಂದು ಮಹಾನ್ ಕತೆ. ಬಟ್ ಇಡೀ ಸಿನಿಮಾದ ಫ್ರೇಮ್ಗಳನ್ನ ನೀವು ನೋಡೋದಾದ್ರೆ ಮುದ್ದು ಅಂತ ಅನ್ಸೋವಂತ ರೀತಿ ಆ ಹುಡುಗಿಯ ಚಿತ್ರೀಕರಣದಾಗ್ಲಿ ಇನ್ನೊಂದಾಗ್ಲಿ ನಮ್ಮ ಇಡೀ ಸಿನಿಮಾದ ಒಂದು ದೊಡ್ಡ ಶಕ್ತಿ ನನಗೆ ವೈಯಕ್ತಿಕವಾಗಿ ಸಿಕ್ಕಿದ್ದಪ್ಪ ಅಂದ್ರೆ ಇಂಬೆ ಎಳ್ಳಿಕಟ್ಟಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಹಾಗೆ ವೇದಿಕೆ ಮೇಲೆ ಇರುವಂತ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರ. ಆಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ನಾನು ಹೇಳ್ಬೇಕಂದ್ರೆ ನಾನು ಯಾವುದೇ ತರ ಕ್ಯಾಮ್ರಾ ಎದುರಿಸಿಲ್ಲ, ಕ್ಯಾಮ್ರಾ ಮುಂದೆ ನಿಂತಿಲ್ಲ. ನನಗೆ ಗುರು ತಂದೆಯಾಗಿ ಇಷ್ಟು ದಿನ ಬೆನ್ನೆಲುಬಾಗಿ ನನ್ನ ಪ್ರಸನ್ನ ಸರ್ ಇದ್ರು. ಈಗ ಗುರುಗಳಾಗಿ ನನಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆದರೂ ಸರ್ ಕೆಲವೊಂದು ತಪ್ಪು ಮಾಡಿದ್ರೆ ಸಾರಿ, ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿದ್ದರಿಂದ ನೀವು ಹೇಳಿದ್ದಷ್ಟನ್ನು ಕೇಳಿದ್ದೀನಿ. ಅದರಲ್ಲೂ ಮೀರಿ ತಪ್ಪಾಗಿದೆ, ಕ್ಷಮಿಸಿ. ಮತ್ತು ನನಗೆ ಆ್ಯಕ್ಚುಲಿ ನಮ್ಮದು ಫ್ಯಾಮಿಲಿಯಲ್ಲಿ ಬ್ಯಾಕ್ಗ್ರೌಂಡ್ ಬಂದು ನಮ್ಮ ಮಾವ ಎಲ್ಲ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ರು. ಅವ್ರ ಮಗ ಆಗಿ ನನ್ನ ಯಜಮಾನರು ಸುನೀಲ್ ಕುಮಾರ್ ಕೂಡ ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲಾಂದರೆ ನಾನು ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಫ್ಯಾಮಿಲಿಯಲ್ಲಿ ಯಾರೂ ಬಂದಿಲ್ಲ, ಮಾವ ಕೂಡ ಯಾರನ್ನೂ ಬಿಟ್ಟಿರಲಿಲ್ಲ. ಸರ್ ಮೇಲೆ ನಂಬಿಕೆಯಿಂದ ನನಗೆ ನನ್ನ ಯಜಮಾನರು ಈ ಒಂದು ಫೀಲ್ಡ್ಗೆ ಬಿಟ್ಟಿದ್ದಾರೆ. ಒಂದು ಒಳ್ಳೆ ಅವಕಾಶ ಕೂಡ ನನಗೆ ಈ ಮೂವಿಯಲ್ಲಿ ಸಿಕ್ಕಿದೆ. ಅದು ತುಂಬ ಧನ್ಯವಾದ ಹೇಳ್ತೀನಿ ಪ್ರಸನ್ನ ಸರ್ಗೆ. ರೋಹಿತ್ ರಾಘವೇಂದ್ರ ಅಂತ. ನಾನು ಮಾಡಿರುವ ಪಾತ್ರ ಹೆಸರು ರಾಜಶೇಖರ್ ಅಂತ. ಕಂಟೆಂಟ್ ಏನು ಒಳ್ಳೆದಿಲ್ಲ, ಎಲ್ಲರೂ ಹೇಳ್ಬಿಟ್ಟಾರೆ. ಇನ್ನೇನಾದ್ರು ಹೇಳಿದ್ರೆ ಸ್ಪಾಯ್ಲರ್ ಆಗಿಬಿಡುತ್ತದ. ಬೇಡ ಸರ್, ನೆಕ್ಸ್ಟ್ ಟೈಮ್ ಮಾತಾಡೋಣ. ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಬಂದಿರೋದಕ್ಕೆ. ಆಮೇಲೆ ನೀವೇ ನಮ್ಮ ಮೆಗಾಫೋನ್ ಎಷ್ಟು ಜೋರಾಗಿ ಸೌಂಡ್ ಮಾಡ್ತೀರಾ ಮಾಡಿ, ಸ್ವಲ್ಪ ಜಾಸ್ತಿನೇ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ರಾಘವೇಂದ್ರ ರೆಡ್ಡಿ ಸರ್, ನಂಬಿ ಇಷ್ಟು ದೊಡ್ಡ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಕ್ಕೆ. ದೆನ್ ಪ್ರಸನ್ನ ಸರು, ನಾನು ಅವ್ರ ಚಿಟ್ಟೆ ಸಿನಿಮಾ ರಿಲೀಸ್ ಮಾಡಿದಾಗ ಆಗಿದ್ದ ಪರಿಚಯ, ಇವತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಪರಿಚಯ ಆಗಿದ್ದು ನಾನು ಇವರು ಇವತ್ತು ಒಂದು ತುಂಬ ಒಳ್ಳೆ ಅದ್ಭುತವಾದಂಥ ಒಂದು ಫ್ಯಾಮಿಲಿ ಪರ್ಸನ್ಸ್ಗಳಾಗಿದ್ದೀವಿ. ಸೊ ಅದರ ಸಂಬಂಧನೇ ಇವತ್ತು ಈ ಸಿನಿಮಾ. ಸರ್ ಥ್ಯಾಂಕ್ ಯು ನನ್ನ ಮೇಲೆ ನೀವು ನಂಬಿಕೆ ಇದ್ದಿದ್ದಕ್ಕೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಿಕಾಸ್ ಆಲ್ರೆಡಿ ಎಲ್ಲರೂ ಅವ್ರವ್ರ ಪಾತ್ರದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಎಲ್ಲ ಘಟಾನುಘಟಿಗಳೇ ಆ್ಯಕ್ಟ್ ಮಾಡಿರೋದು, ಯಾರು ಹೊಸಬ್ರು ಅನ್ನೋದು ಯಾರು ಇಲ್ಲ ಇಲ್ಲಿ. ಎಲ್ಲರೂ ಹುಡುಗಿ ಮಾತ್ರ ಹೊಸಬ್ರು ಅಂತ ನಮ್ಗನ್ಸುತ್ತೆ, ಬಟ್ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೊಬ್ರು ಕಲಾವಿದೆ, ಒಬ್ಬರು ಹೊಸಬ್ರು ಇದ್ದಾರೆ. ಸೊ ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಶ್ವಿನ್ ಸರ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್. ನಮ್ಮನ್ನು ನೀವು ತಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸರ್. ಹೇಳ್ಬೇಕನ್ನಿಸ್ತು ಸರ್. ಮುಂಜಾಪಣ್ಣ ಸರ್ ಥ್ಯಾಂಕ್ ಯು. ನೋಡಿ ಮೇಜರು ನಮ್ಮಿಬ್ರು ಕನೆಕ್ಟ್ ಮಾಡಿದ್ರು, ಕೆಳಗಡೆ ಕೂತವ್ರೆ. ಮೋಕ್ಷೇಣ ಥ್ಯಾಂಕ್ಸ್ ಮೋಕ್ಷೇಣ. ಥ್ಯಾಂಕ್ ಯು ಎಲ್ಲರಿಗೂ. ಇನ್ನೊಂದು 1 or 2 months ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ಒಂದೊಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ. ಅವಾಗಲೇ ಪ್ರಸನ್ನ ಸರ್ ಹೇಳಿ, ನಿಜವಾಗ್ಲೂ ಕೂಡ ಅದು ಸತ್ಯ. ಪ್ರೊಡ್ಯೂಸರ್ ಬಂದು ನಮ್ಮ ಹತ್ರ ಡಿಸ್ಕಷನ್ ಮಾಡ್ಬೇಕಾದ್ರೆ ಸಿನಿಮಾಗೆ ಎಷ್ಟಾದ್ರು ಬಂಡವಾಳ ಇವತ್ತಿನವರೆಗೂ ನಿಜ ಇಂದ ಪ್ರೊಡ್ಯೂಸರ್ಸ್ ಇರಬೇಕು. ಯಾಕಂದ್ರೆ ಯಾವತ್ತು ಏನು ಕೇಳಿದಕ್ಕೆ ಕೊರತೆನೇ ಬಂದಿಲ್ಲ. ನಮ್ಗೆ ಅನ್ಸೇ ಇಲ್ಲ ಇದು ಕೊರತೆ ಅನ್ಸ್ಬೋದಂತ. ಯಾವತ್ತೇನು ಫೋನ್ ಮಾಡಿ ಏನು ಹೇಳಿದ್ರು ಯಾಕೆ ಏನಂತ ಒಂದು ವಿಷಯ ಕೇಳಲಿಲ್ಲ. ಸೊ ಅವರು ನಂಬಿಕೆ ಯಾವತ್ತೂ ಹುಸಿ ಆಗ್ದಂಗೆ ನಾವು ನೋಡ್ಕೊಂತೀವಿ. ಪ್ಲಸ್ ಈ ಸಿನಿಮಾಯಿಂದ ಸರ್ ನೀವು ಹೇಳಿರಲ್ಲ ರಿಟರ್ನ್ ಬರಲ್ಲ ಅಂತ, ಯಾಕೆ ಬರಲ್ಲ ಸರ್, ನಾವು ರಿಟರ್ನ್ ತೆಗೆದು ತೋರಿಸ್ತೀವಿ ಸರ್. ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದೀವಿ ಸರ್. ಥ್ಯಾಂಕ್ ಯು.